ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಮುಕ್ಕುಂದಿ ಗ್ರಾಮಕ್ಕೆ ಇವತ್ತು ನಾವು ಬಂದಿದ್ದೇವೆ. ಮುಕ್ಕುಂದಿ ಗ್ರಾಮ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಸ್ಥಳ. ಸೂಫಿ ಸಂತರ ಒಂದು ಮುಕ್ಕುಂದಿಯ ಈ ಮಲೆನಾಡಿನಲ್ಲಿ ನಾವು ನಿಂತ್ಕೊಂಡಿದ್ವಿ. ಇದೊಂದು ಐಕ್ಯತಾ ಒಂದು ಸ್ಥಳ. ಇಲ್ಲಿ ಎಲ್ಲ ಧರ್ಮೀಯರು ತಮ್ಮ ಭಕ್ತಿಯನ್ನು ಅರ್ಪಿಸ್ತಾರೆ. ಇಲ್ಲಿ ಪೂಜೆ ಮಾಡ್ತಕ್ಕಂಥ ಸಕ್ಕರೆ ವಹಿಸ್ತಕ್ಕಂಥ 8ನೇ ತಲೆಮಾರಿನ ಅವ್ರದೇ ವಂಶಸ್ಥ 8ನೇ ತಲೆಮಾರಿನ ಇಲ್ಲಿ ಇದ್ದಾರೆ. ಅವರು ಇಡೀ ಈ ಒಂದು ದರ್ಗಾದ ಉಸ್ತುವಾರಿಯನ್ನು ನೋಡಿ ಪ್ರತಿ ವರ್ಷ ಫೆಬ್ರವರಿ 7 ಅಥವಾ 8ನೇ ತಾರೀಕಿಗೆ ಉತ್ಸವ ಮಾಡ್ತಾರೆ. ಇಲ್ಲಿ ಬೇರೆ ರಾಜ್ಯಗಳಿಂದಲೂ ಕೂಡ ಭಕ್ತಾದಿಗಳು ಬಂದು ತಮ್ಮ ಭಕ್ತಿಯನ್ನು ಅರ್ಪಿಸಿ ಹೋಗ್ತಾರೆ. ಇಲ್ಲಿ 4 ಪ್ರಮುಖವಾಗಿರ್ತಕ್ಕಂಥ ಚಿಸ್ಸಿ, ಕಾದ್ರಿ, ನಕ್ಷಬಂದಿ, ಸರ್ವರ್, ಈ 4 ಪಂಗಡಗಳಲ್ಲಿ ಕಾದ್ರಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭಕ್ತಿ ಪಂಥಕ್ಕೆ ಸೇರಿರ್ತಕ್ಕಂಥ ಸೂಫಿ ಸಂತರು. ಇಲ್ಲಿ ಎಲ್ಲ ಆ ಒಂದು ಪಂಗಡದ ಗುರುಗಳು ಬಂದು ತಮ್ಮ ಭಕ್ತಿಯನ್ನು ಅರ್ಪಿಸಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಇದೊಂದು ಐಕ್ಯತಾ ಸ್ಥಳ ಆಗಿರೋದ್ರಿಂದ ಪ್ರವಾಸಿಗರು ಇಲ್ಲಿ ಬಂದು ತಮ್ಮ ಭಕ್ತಿಯನ್ನು ಅರ್ಪಿಸಲು ಯೋಗ್ಯವಾಗಿರ್ತಕ್ಕಂಥ ಒಂದು ಸ್ಥಳ. ಈ ಐಕ್ಯತೆ ಪರಂಪರೆ ಬಹುತ್ವ ಭಾರತದಲ್ಲಿ ಸದಾ ಇರಲಿ ಅಂತಂದು ನಾನು ಸಂಚಾರಿ ಬಳಗ ಕಾರಟಗಿ ಪರವಾಗಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ರಾಜ ಪರಂಪರೆ ಇದ್ದಾಗ ಆದಿಶ ರಾಜ ಇದ್ದಾರೆ ಬಿಜಾಪುರವಾಗಿ. ಅವ್ರ ಮಗಳನ್ನ ಕೊಟ್ಟು ಲಾಸ್ಟ್ ಇನಾಮ್ ಕೊಟ್ಟಾರೆ. ಆ ಕಾಲದಾಗ ಇನಾಮ್ ಇತ್ತು, ಖಿದ್ಮತ್ ಇನಾಮ್ ಅಂತೇಳಿ ಮಗಳು ಕೊಟ್ಟು ಇನಾಮ್ ಕೊಡ್ತಾರೆ ನಮಗೆ. ಯಾರು ಆದಿಶ ಇದು 700 ಎಕರೆ ಇನಾಮ್ ಇದೆ ಪೂರ. ಮಳೆ ಬಂದೆಲ್ಲ ಕಿತ್ತಿಂದ ಐತೆ. ಅಲ್ಲಿ ಬೂದಿಯ ಕ್ಯಾಂಪ್ ಅಂತ ಬರ್ತದೆ. ಅಲ್ಲಿ ಇವ್ರ ಹೆಸರಲ್ಲಿ 52 ಎಕರೆ ಭೂಮಿ ಇನ್ನೂರಿಗೆ ಐತೆ, ಇನ್ನೂ ಐತೆ. ಅಲ್ಲಿ ದರ್ಗಾ ಐತೆ. ದರ್ಗಾ ಇದ್ರಿ ಆ ಸಾಗುವಳಿನ ತಗೊಂಬಂದು ಉಸ್ ಮಾಡ್ತಾರೆ. ಅದ್ರ ಸಹಾಯ ಇತ್ತು ಇಲ್ಲಿ ಭಕ್ತಾದಿಗಳು ಒಂದು ಧರ್ಮದವರು ಅಂತ ಎಲ್ಲ ಧರ್ಮಗಳು ಎಲ್ಲ ಹಿಂದೂ ಮನೆಯಲ್ಲಿ ಜಾತಿ ಘಟನೆಗಳು ಜಗ್ಗಿ ಆಗ್ಯಾವ್ರಿ. ಮಕ್ಕಳಾದ ವಿಚಾರ ಮಕ್ಕಳಾದವ್ರಿಗೆ ಮಕ್ಕಳಿಂದ ಮಕ್ಕಳಾಗ್ಯಾವ್ರಿ. ಏನಾರ ಬೇಡಿಕೆಗಳು ಕೂಡ ಸಕ್ಸಸ್ ಆಗ್ಯಾವ್ರಿ. ಎಲ್ಲರಿಗೂ ಹರಿಕೆ ಹೊತ್ತು ಸಕ್ಸಸ್. ಇವ್ರು ಬರ್ಬೇಕಾದ್ರೂ ತುಂಬ ಇರುಮಾಲ್ ಒಳಗೆ ಹಾಕ್ಕೊಂಡು ಅದ್ರ ಮೇಲೆ ಕುಂತು ಬಂದಾರೆ ಇವರಿಗೆ. ಡ್ಯಾಮ್ಗೂ ಯಾವ ಇದ್ದಿಲ್ಲ, ನೀರು ಎತ್ತಿದ್ವು, ಇದ್ರಾಗ ಇದ್ದಿಲ್ಲ. ಕಾಲದಾಗ ಏನಾರ
ಅಭಿವೃದ್ಧಿ ಅಂತ ಏನಾಗಿದೆ ಪೂರ ಅಡವಿ ಇದು ಇತ್ತೀಚೆಗೆ ಅಭಿವೃದ್ಧಿ ಆಗಿದೆ. ಅಲ್ಲ ಎಷ್ಟು ದೂರದಿಂದ ಭಕ್ತಾದಿಗಳು ಬರ್ತಾರೆ? ಭಾಳ ದೂರದಿಂದ ಬರ್ತಾರೆ, ಬೇರೆ ಸ್ಟೇಟ್ ಬರ್ತಾರೆ. ಗುಜರಾತ್, ಮಹಾರಾಷ್ಟ್ರ, ಮೊನ್ನೆ ಬೃಹಸ್ಪತಿ ದೆಹಲಿಯಿಂದಲೂ ಬಂದಿದ್ದಾರೆ. ಮತ್ತು ಇಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿ ಅವ್ರು ಬಂದವರಿಗೆ ವಸತಿ ಅಂತ ಸ್ವಲ್ಪ ನಾವು ಇನ್ನು ಮಾಡಿದ್ವಿ. ಇವೆಲ್ಲ ನಮ್ಮ ಭಕ್ತರೇ ಮಾಡಿದ್ವಿ. ಟ್ರೈನಲ್ಲಿ 500-1000 ಜನ ಬರ್ತಾರೆ. ಬೃಹಸ್ಪರ, ಐತವಾರ, ಬೃಹಸ್ಪರ ವಾರ, ಐತವಾರ, ಸೋಮವಾರ ಬರ್ತಾರೆ. ಐತವಾರ ಜಾಸ್ತಿ. ಸಂಪೂರ್ಣ ನೀರು ಆವರಿಸಿಕೊಂಡಾಗ ನೀವು ಇರ್ತೀರಲ್ಲ, ನಿಮಗೆ ಮತ್ತೆ ಊಟ ಪ್ರಚಾರ ಮತ್ತು ನಾವೆಲ್ಲ ಅಕ್ಕಿ ಪಕ್ಕಿ ಎಲ್ಲ ಇಲ್ಲಿ ಇಟ್ಕೊಂಡಿರ್ತೀವಿ. ಒಂದು ಸಲನೂ ಇಲ್ಲೆಲ್ಲ ಫುಲ್ ಆಗಿಲ್ಲ, ಬಂದಿಲ್ಲ. ನಮ್ಮ ಹೊಳೆ ಅಂದರೆ ನಮ್ಮ ಜಾಗ 97 ದೊಡ್ಡ ಹೊಳೆ. ಬೇರೆ 97 ಇಲ್ಲಿ ಖರ್ಚಾಗಿಲ್ಲ. ಇವೆಲ್ಲ ಗುಜರಾತಿಗೆ ಬಂದ್ರೆ ಅಲ್ಲಿಂದ ಶೌಚಾರ ಮಾರ್ಗ ಅಂತ ಗುಜರಾತಿಗೆ ಬಂದು ಅಹಮದ್ನಗರ್ ಅಂತ ಬರ್ತೀವಿ ಮಹಾರಾಷ್ಟ್ರದಲ್ಲಿ. ಅಹಮದ್ನಗರಿಗೆ ಬಂದರು. ಅಹಮದ್ನಗರದಿಂದ ಹಂಗೆ ಅವರು ತಾತ ಒಂದು ಬಳ್ಳಿ ಕೊಟ್ಟಿದ್ರು, ಒಂದು ಹೂವಿನ ಬಳ್ಳಿ. ಆ ಬಳ್ಳಿ ಎಲ್ಲಿ ಹಸ್ತೈತೆ ಅಲ್ಲಿ ಅದೇ ಸ್ಥಾನ ಅಂತ ಇದ್ರು ಅವರು. ಅವ್ರ ತಾತ ಅಂದರೆ ಮಾಯೂರ್ ಸುಬಾನಿಯವರು. ಅವ್ರು ಬಗದಾದ್ನಾಗ ಇತ್ತು ಬರ್ಗ. ಆ ಬೆಳ್ಳಿ ತಗೊಂಡು ಎಲ್ಲ ಇಟ್ಕೊಂಡು ಹಚ್ಚಂದ ಬಂದು ಎಲ್ಲಿ ನಾಟಿ ಹಚ್ಚಿಲ್ಲ ಬೆಳ್ಳಿ. ಅದು ಇಲ್ಲಿ ಬಂದಿಟ್ಟು ಇಲ್ಲಿ ಬೆಳ್ಳಿ ಈ ಪರಂಪರೆ ನೀವು ಉರ್ಸ್ ಮಾಡೋದು ಮಾಡ್ತೀವಿ. ಪ್ರತಿ ವರ್ಷ ಉರ್ಸು ಮಾಡ್ತೀವಿ. ಫೆಬ್ರವರಿ 7-8 ಉರ್ಸು. ಈಗ ಆಚರಣೆ ಮಾಡ್ತಾರಲ್ಲ, ಏನು ಸ್ವಲ್ಪ ಯಾರನ್ನ ಬೇಡಿಕೆ ನೀರಿನ ಮಟ್ಟ ಜಾಸ್ತಿ ಅರಿವು ಬಂದಾಗ ಈಗ ನೀರು ಮುಳುಗಡೆ ಆಗಿತ್ತು. ಎಲ್ಲ ಮುಳುಗಡೆ ಆಗಿಲ್ಲ ಇದುವರೆಗೆ ಈಗ ದಾರಿ ಒಂದಂటే ಮಾಡ್ತೀವಿ. ಸುತ್ತ ದಾರಿ ಅದಾವೆ. ಸಿರುಗುಪ್ಪ ಆಗೋರಿಗೆ ಬೈಕ್ ಬರ್ತಾರೆ, ಟ್ರ್ಯಾಕ್ಟರ್ ಬರ್ತಾರೆ. ಈಗ ನೀರಿಲ್ಲ ಹೋದ್ರೆ ಬೈಕ್ ಬರ್ತಾರೆ, ಸೈಕಲ್ ಬರ್ತಾರೆ. ಇತ್ತಾಗ ಬಳ್ಳಾರಿ, ತಕಲ್ಕೋಟೆ, ಇತ್ತಾಗ ಅರಗಲ್ಲಿ ಬರ್ತಾರೆ. ಅವರು ಅರ್ಗಲ್ ಹಾಕಿ ಇಲ್ಲಿ ಬಿಡ್ತಾರೆ. ಇಲ್ಲಿ ನೀರು 2 ಭಾಗ ಆಗುತ್ತೆ. ಇದು 1, 2, 3 ಅಡಿ. ಈ ಭಾಗದ ಬರ್ತಕ್ಕಂಥವ್ರು ಈ ಸಿರುಗುಪ್ಪ ಭಾಗದ ರಸ್ತೆ ಕಚ್ಚಾ ಬಂಡಿ ರಸ್ತೆ. ಇದು ನೀರಿದ್ದಾಗ ಬರೋಕ್ಕೆ ಇಲ್ಲ, ನೀರಿದ್ದಾಗ ಬರೋದಿಲ್ಲ. ನೀರಿಲ್ಲ ಅಂದರೆ ಬರಬಾರದು. ಈಗ ಅವ್ರ ಶಿಸ್ತ ಬಂದಿರ್ತಾರೆ ಕುಟುಂಬದವರು. ಇವರೆಲ್ಲ ಮಜಾರ್ಗಳು ಎಲ್ಲ ನಮ್ಮ ಕುಟುಂಬ. ನಿಮ್ಮ ವಾಸ ಇಲ್ಲೇ? ನಾವು ಮುಕ್ಕೊಂಡಲ್ಲಿ ಮೊದಲಿದ್ದನು ಇಲ್ಲೇ. ನಾವು ಮದುವೆ ಇಲ್ಲೇ ಇದ್ದೀವಿ. ಇದು ಒಳ್ಳೆ ಬರೋ ಸಲುವಾಗಿ ಮುಕ್ಕೊಂಡ ಡೈಲಿ ಬರೋದು ಹೋಗೋದು ಮಾಡ್ತಾರೆ. ಡೈಲಿ ಬರೋದು ನಕ್ಷಬಂದಿ ಸರ್ವರ್ಗಿ ಎಲ್ಲ ಗುರುಗಳು ಬಂದರೆ ಕೂಡ ಇಲ್ಲಿ ತಗ್ಗಿ ಬಗ್ಗೆ ಓದ್ತಾರೆ. ಇವರು ದೊಡ್ಡ ವಂಶ ಖಾದ್ರಿಯ ಖಾನ್ದಾರ್ ಅಂದರೆ ನಮ್ಮ ಮಹಬೂಬ್ ಸುಬಾನಿಯವರು ಇದೇ ಮೊಮ್ಮಗರಿತ ಏನ್ರಿ ಎಲ್ಲರೂ ಅದಾಪ್ಟ್ ಮಾಡ್ತಾರೆ. ಅಂದರೆ ಭಕ್ತಿಯಿಂದ ಬರ್ತಾರೆ. ಎಲ್ಲ ಗುರುಗಳು ಬಂದಾರೆ. ಎಲ್ಲ ಜಾತಿ ಗುರುಗಳು ಬಂದೇನು ಭಕ್ತಿಯಿಂದ ಬರೋದಲ್ಲ, ನಾನೇ ದೊಡ್ಡದಂತ ಬರೋದಲ್ಲ. ಇಲ್ಲಿ ತಗ್ಗಿ ಬಗ್ಗೆ ಬರ್ತಾರೆ ಈ ಸ್ಥಾನದಾಗ. ಅಂದರೆ ನಿಮ್ಮ ಕುಟುಂಬಗಳು ಇಂತಿಷ್ಟು ದಿನ ಅಂತಂದು ಪೂಜೆ ಮಾಡೋಕ್ಕೆ ಏನೇ ಹಂಗೇನಿಲ್ಲ. ನಮ್ಮ ಎಲ್ಲ ಕುಟುಂಬ ನಾವು ಒಂದೇ ಇದೀವಿ. ಎಲ್ಲ ಮಾಡ್ಕೊಂಡು ಅವರು ಪಾಳೆ ಗಿಳೆ ಉರ್ಸಿ ಆಗ್ಬಿಡ್ತಕ್ಕಂಥ ಫೆಬ್ರವರಿ 7 ಇವ್ರು ಎಷ್ಟನೇದು? ಎಷ್ಟನೇ ತಲೆಮಾರು? ನಮ್ಮದು ಒಂದು 8ನೇ ತಲೆಮಾರು. ಎಷ್ಟನೇ ಅಂತಲೇ ನಿಮ್ಮ ವಂಶಾಸ್ತ್ರ ಎಷ್ಟನೇ ಅಂತಲೇ ನಮ್ಮ ವಂಶಾಸ್ತ್ರ ಅಂದರೆ ಈಗ ನಮ್ಮ ಗಡ್ಡೆ ಕಾದ್ರ ಬಂಡೆ ಏನಾದ್ರೆ ಅವ್ರು ಒಬ್ಬ ಹುಟ್ಟಿದ್ರು. ಇವರು ಸಾವಿರ ಸಾದ್ರೆ ಅಂತ. ಇವ್ರ ಹೊಟ್ಟೆಯಲ್ಲಿ 7 ಮಂದಿ ಮಕ್ಕಳು ಹುಟ್ಟಿದ್ರು. 7 ಮಂದಿಯಾಗ 4 ಮಂದಿ ಮಕ್ಕಳಾಗಿಲ್ಲ, 3 ಮಕ್ಕಳಾಗ್ಯಾವ. ಅದು 3 ವಂಶಸ್ಥರು ಪ್ರತಿ ವರ್ಷ ಉರ್ಸು ಮಾಡ್ತೀವಿ. ಅಮಾವಾಸ್ಯೆ ಜೊತೆ ಎಲ್ಲ ದಾಸವಾಳ ಮಾಡ್ತೀವಿ. ಈಗ ಆಡಳಿತ ಮಂಡಳಿ ಇಲ್ಲಿ ಸ್ಥಳೀಯವಾಗಿ ಐತೆ ಅಥವಾ ಸರ್ಕಾರದ ಮಟ್ಟದಲ್ಲಿ? ಇಲ್ಲ ರೀ, ನಾವೇ ಮಾಡ್ತೀವಿ. ನಮ್ಮದೇ ಮುತೂಲಿಯದಾರ ಬರುತ್ತೆ. ಅವ್ರು ಮುತೂಲಿಯರು ಮಾಡ್ತೀವಿ. ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ನಾಗರಿಕರ ಕರ್ತವ್ಯ. ಪ್ರಜಾಸತ್ತಾತ್ಮಕ ಸರ್ಕಾರಗಳು ಮತ್ತು ಪ್ರಜೆಗಳು ಇಂತಹ ಸ್ಮಾರಕವನ್ನು ಸಂರಕ್ಷಣೆ ಮಾಡುವುದರಿಂದ ಮುಂದಿನ ಪೀಳಿಗೆಗೆ ಇವುಗಳನ್ನು ನಾವು ತೋರಿಸಬಹುದಾಗಿದೆ. ಮತ್ತೊಂದು ಕುತೂಹಲಕಾರಿ ಸ್ಥಳದೊಂದಿಗೆ ನಾವು ಮುಂದಿನ ವಾರ ಸಂಚಾರಿ ಬಳಗ ಕಾರಟಗಿಯ ಜೊತೆಗೆ ಮತ್ತೆ ಬರುತ್ತೇವೆ. ನಿಮ್ಮೆಲ್ಲರ ಆರೈಕೆ ಇರಲಿ.
ಚಾನಲನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.